ಎಲ್ಲರೂ. ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಾನು ನಿನ್ನೆನೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಫಾರ್ ಸಮ್ ರೀಸನ್ ನಾನು ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ ಆ್ಯಂಡ್ ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ಸ್ವಲ್ಪ ವೆದರ್ ಟಾಕ್ ಮಾಡೋದಾದರೆ, ದ ವೆದರ್ ಈಸ್ ಡೂಯಿಂಗ್ ಸೋ ಗುಡ್. ಎಷ್ಟಿದೆ ಗೊತ್ತಾ ವೆದರು? ಇಟ್ ಈಸ್ ಕ್ಲೋಸ್ ಟು 20 ಡಿಗ್ರೀಸ್ ಇವಾಗ. ಆ್ಯಂಡ್ ಲಾಸ್ಟ್ 3 ಡೇಸಿಂದನೂ 20 ಡಿಗ್ರೀಸ್ ಹತ್ರನೇ ಇದೆ. ನೈಟ್ಸ್ ಅಫ್ಕೋರ್ಸ್ ಕಡಿಮೆ ಆಗುತ್ತೆ. ನೈಟ್ಸ್ ಅರೌಂಡ್ 7, 6, 5 ಆ ಥರ ಹೋಗುತ್ತೆ. ಬಟ್ ಡ್ಯೂರಿಂಗ್ ದ ಡೇ ಬಿಸಿಲು ಚೆನ್ನಾಗಿದೆ, ವಿಂಡ್ ಕಡಿಮೆ ಇದೆ, ಆ್ಯಂಡ್ ದ ವೆದರ್ ಇಸ್ ಸೋ ಗುಡ್. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇಲ್ಲಿ ಇಫ್ ದ ವೆದರ್ ಇಸ್ ಸೋ ಗುಡ್. ಆ್ಯಂಡ್ ಗೊತ್ತಿರೋದೆ, ನಾನು ಹೋದ ಬ್ಲಾಗಲ್ಲೂ ಹೇಳಿದೆ ದ್ಯಾಟ್ ಸನ್ಸೆಟ್ ತುಂಬ ಲೇಟಾಗಿ ಆಗ್ತಾಯಿದೆ. ಇವಾಗಂತೂ 10 o'clock ಆಗ್ತಾಯಿದೆ. ಸೊ 10ವರೆಗೂ ಹೊರಗಡೆ ಓಡಾಡಿದ್ರು ಏನು ಚಿಂತೆ ಇರಲ್ಲ. ಇಟ್ ಈಸ್ ಆಲ್ ಸೇಫ್ ಆ್ಯಂಡ್ ಗುಡ್. ಆ್ಯಂಡ್ ಟುಡೇ ಐಮ್ ಸ್ಟಾರ್ಟಿಂಗ್ ದಿಸ್ ವ್ಲಾಗ್. ನಾನು ಅಂದ್ಕೊಂಡಿರೋದು ಲೆಟ್ ಮಿ ವ್ಲಾಗ್ ಫಾರ್ ದಿಸ್ ಹೋಲ್ ವೀಕ್ ಅಂತ, ಬಿಕಾಸ್ ನಾನು ಎಕ್ಸಾಮ್ ಪ್ರೆಪ್ ಮಾಡ್ತಾಯಿದ್ದೀನಿ. ನನಗೆ ಒಂದು ಇಂಪಾರ್ಟೆಂಟ್ ಎಕ್ಸಾಮ್ ಇದೆ ನೆಕ್ಸ್ಟ್ ವೀಕಲ್ಲಿ. ಆಲ್ಮೋಸ್ಟ್ ನಾನು ಲಾಸ್ಟ್ 2 ವೀಕ್ಸಿಂದನೇ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಬಟ್ ಎಕ್ಸಾಮ್ ಪ್ರೆಪ್ ಬ್ಲಾಗ್ ಅಂತ ನಾನು ಏನೂ ಮಾಡಿರಲಿಲ್ಲ. ಅದಕ್ಕೆ ನೀವು ನೋಡ್ತಾ ಇದ್ದೀರಿ ನಾನು ಜಾಸ್ತಿ ಓದ್ತಾ ಇದ್ದೆ ಇತ್ತೀಚೆಗೆ. ಲೆಟ್ಸ್ ಡೂ ದಿಸ್. ಆ್ಯಂಡ್ ಜಾಸ್ತಿ ಓದ್ಕೊಳ್ಳೋದೇ ಇರುತ್ತೆ ಈ ವ್ಲಾಗಲ್ಲೂ, ಬಿಕಾಸ್ ನಾನು ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ಬಿಕಾಸ್ ಆಫ್ ದಿ ಎಕ್ಸಾಮ್. ಐ ಹೋಪ್ ಯು ಗೈಸ್ ವಿಲ್ ಎಂಜಾಯ್ ದಿಸ್ ವ್ಲಾಗ್ ಟು. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಯಾಕೆ ಅಂತಂದರೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ, ತುಂಬ ಜನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಅಂತ. ಆ್ಯಂಡ್ ಅಟ್ ಒನ್ಸ್ 20 ಸಬ್ಸ್ಕ್ರೈಬರ್ಸ್ ರೈಸ್ ಆದರು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ನಾನು ಹೇಳಿದ್ದಕ್ಕೂ ನೀವು ಮಾಡಿದ್ದಕ್ಕೂ ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಲೆಟ್ಸ್ ಗೆಟ್ ದಿಸ್ ವ್ಲಾಗ್ ಸ್ಟಾರ್ಟೆಡ್. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಾನಿಲ್ಲಿ ಬಂದಾಗ ಐ ಥಿಂಕ್ ನಾನು ಈ ವ್ಯೂ ನಿಮಗೆ ತೋರಿಸಿದ್ದೀನಿ ಸುಮಾರು ಸತಿ. ಬಟ್ ಆವಾಗ ಬೇರೆ ಥರನೇ ಕಾಣ್ತಾಯಿತ್ತು, ಇವಾಗ ಬೇರೆ ಥರನೇ ಕಾಣ್ತಾಯಿತ್ತು. ಯಾಕೆ ಏನು ಅಂತ ನಾನು ತೋರಿಸ್ತೀನಿ. ಇದ್ದರೆ ನಾನು ಹಳೆ ಕ್ಲಿಪ್ನು ಅಟ್ಯಾಚ್ ಮಾಡ್ತೀನಿ, ನೋಡೋಣ ಇರಬಹುದು. ಇಲ್ಲಾಂತಂದರೆ ನೀವು ಹೆಂಗೂ ನೋಡಿರ್ತೀರ ಅಲ್ವಾ. ಜಸ್ಟ್ ಟೇಕ್ ಅ ಲುಕ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ನೋಡಿ, ಇದೆಲ್ಲ ಕಡ್ಡಿ ಇತ್ತು, ಏನೂ ಇರಲಿಲ್ಲ. ಇಲ್ಲಿಂದ ಆ ಕಡೆ ರೋಡ್ ಇದೆ, ಅದು ಕಾಣಿಸ್ತಾ ಇತ್ತು ನನಗೆ. ಬಟ್ ಇವಾಗ ಫುಲ್ ಚಿಗುರ್ಗೋಗ್ಬಿಟ್ಟಿದೆ. ಆ್ಯಂಡ್ ಗ್ರೀನ್ ಒಳ್ಳೆ ಆಕ್ಸಿಜನ್. ಮುಂಚೆ ಆ್ಯಕ್ಚುಲಿ ಸ್ವಲ್ಪ ಸಫೋಕೇಟಿಂಗ್ ಅನಿಸ್ತಾ ಇತ್ತು ಇಲ್ಲಿ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಫ್ಯಾನ್ ಎಲ್ಲ ಆ್ಯಂಡ್ ಇದು ಕಿಟಕಿ ಸ್ವಲ್ಪನೇ ಓಪನ್ ಆಗೋದು, ಸೊ ಜಾಸ್ತಿ ಗಾಳಿ ಬರ್ತಿರ್ಲಿಲ್ಲ. ಇವಾಗಂತೂ ರಾತ್ರಿ ಎಲ್ಲ ಎಷ್ಟು ಗಾಳಿ ಬರುತ್ತೆ ಗೊತ್ತಾ. ಆ್ಯಂಡ್ ಸ್ವಲ್ಪ ವಿಂಡ್ ಆದ್ರೂ ಇಟ್ ಫೀಲ್ಸ್ ಸೋ ಗುಡ್. ನನಗೆ ಗ್ರೀನರಿ ಇದ್ದಾಗ ಐ ಲೈಕ್ ಟು ಗೋ ಟು ಸಚ್ ಪ್ಲೇಸಸ್. ಸೊ ದಿಸ್ ಈಸ್ ದ ಅಪ್ಡೇಟ್. ವೆದರ್ ಚೆನ್ನಾಗಿದೆ ಅನ್ನೋದಕ್ಕೆ ಈ ಗ್ರೀನ್ಸೇ ಕಾರಣ. ಬೈ ನಾವು ನಿಮ್ಮಲ್ಲಿ ಕೆಲವ್ರಿಗೆ ಗೊತ್ತಿರುತ್ತೆ, ನಾನು ಬೆಳಗ್ಗೆ ಎದ್ದಾಗ ಐ ರೈಟ್ ಗ್ರ್ಯಾಟಿಟ್ಯೂಡ್ ಅಂತ. ಆ್ಯಕ್ಚುಲಿ ನಾನು ಆವಾಗಲೇ ನಿಮ್ಮ ಹತ್ರ ಮಾತಾಡ್ತಾ ಇದ್ನಲ್ಲ, ಆವಾಗಲೇ ಇಟ್ಟಿದ್ದೆ ಟೀನ. ಅದು ಹೆಂಗೋ ನಾನು ಮರ್ತೋಗ್ಬಿಟ್ಟೆ, ಸೊ ತಣ್ಣಗಾಗೋಯ್ತು. ಎನಿವೆ, ಸೊ ನಾನು ನಿಮ್ಮಲ್ಲಿ ಕೆಲವ್ರಿಗೆ ಗೊತ್ತಿರುತ್ತೆ ದ್ಯಾಟ್ ನಾನು ಆಲ್ರೆಡಿ ಗ್ರ್ಯಾಟಿಟ್ಯೂಡ್ ಬುಕ್ ಬರೀತೀನಿ ಅಂತ. ಸೊ as usual, I'll keep you guys on time lapse. So ನಾನು ಇಷ್ಟೆಲ್ಲ ಮಾಡ್ತೀನಿ just to keep my mind ಪಾಸಿಟಿವ್, ಗುಡ್ ಮೂಡ್ ಎಲ್ಲನೂ. ಇದು ಒಂದ್ರ ಮೇಲೇ ನೀವು ಓಕೆ ಬರ್ದೆ ಮಾಡಿದೆ ಆಗೋಯ್ತು ಬೆಳಿಗ್ಗೆ ಎಲ್ಲ ಪರ್ಫೆಕ್ಟಾಗಿ ಆಯ್ತಲ್ಲ ಅಂತ ಅಂದ್ಕೊಂಡ್ರೆ ಆಗಲ್ಲ. ಅದ್ರ ತಕ್ಕಂಗೆ ನಾವೇನು ನೋಡ್ತೀವಿ, ಯಾರ ಜೊತೆ ಮಾತಾಡ್ತೀವಿ, ಏನು ಮಾತಾಡ್ತೀವಿ, ಅದೆಲ್ಲನೂ ಮ್ಯಾಟ್ರ್ ಆಗುತ್ತೆ. ಯಾರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದೆಲ್ಲ. ಆ್ಯಂಡ್
ನಿಮ್ಮ ಸರೌಂಡಿಂಗ್ಸ್ ಹೇಗಿದೆ ನೀವು ನೋಡ್ಕೊಳ್ಳಿ. ಎವ್ರಿಥಿಂಗ್ ವಿಲ್ ವರ್ಕ್ ಔಟ್ ಆ್ಯಸ್ ಪರ್ ದ್ಯಾಟ್. ನಿಮ್ಮ ಸರೌಂಡಿಂಗ್ಸಲ್ಲಿ ಎಲ್ಲರೂ ಜಲಸಿ ಪೀಪಲ್ ನೀವು ಚೆನ್ನಾಗಿದ್ದರೆ ಆಗಲ್ಲ ಅದೆಲ್ಲ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರ್ವೈಸ್ ನಿಮಗೆ ಗೊತ್ತು ನೀವು ಏನೇನು ಮಾಡಬೇಕು ಅಂತ. ಓಕೆ, ಸೊ ನಾನು ಜಾಸ್ತಿ ಮೋಟಿವೇಶನ್ಗೆಲ್ಲ ಇಳಿಯಲ್ಲ. ಲೆಟ್ಸ್ ಗೋ. ನಾನಿವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರ್ತೀನಿ. ಬ್ರೇಕ್ಫಾಸ್ಟ್ ಮಾಡ್ಕೊಬಂದು ಓದೋವಾಗ ನಾನು ನಿಮಗೆ ಸಿಗ್ತೀನಿ. ಎಷ್ಟು ಅವರ್ ಕ್ಲಾಕ್ ಮಾಡ್ಬೋದು, ಏನು ಮಾಡ್ಬೋದು ನೋಡೋಣ. ದಿಸ್ ಇಸ್ ಕಂಪ್ಲೀಟ್ಲಿ ಸ್ಟಡಿ ಬ್ಲಾಗ್. ನಿಮ್ಮಲ್ಲಿ ಯಾರಾದರೂ ಓದ್ಕೋತಾ ಇದ್ದರೆ, ಇಫ್ ಯು ಪ್ರಿಪೇರಿಂಗ್ ಫಾರ್ ಯೋರ್ ಎಕ್ಸಾಮ್ಸ್, ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಲೆಟ್ಸ್ ಸಿ ಹೌ ದಿಸ್ ಗೋಸ್. ಐಲ್ ಸಿ ಯು ಆಲ್ ಇನ್ ಸಮ್ ಟೈಮ್. ಸೊ ಗೈಸ್, ಏನು ಗೊತ್ತಾ, ನಾನು ಇವಾಗ ತಾನೇ ಬ್ರೇಕ್ಫಾಸ್ಟ್ ಮುಗಿಸಿದೆ. ನಾನು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೋದೆ, ಬಟ್ ಟೈಮ್ 12 ಗಂಟೆ ಆಗಿದ್ದರಿಂದ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಎರಡು ಒಟ್ಟಿಗೆ ಮುಗಿಸ್ದೆ, ಬ್ರಂಚ್ ಥರ. ಆ್ಯಂಡ್ ಇವಾಗ ಸ್ಟಾರ್ಟ್ ಮಾಡಬೇಕು. ಲೆಟ್ಸ್ ಸ್ಟಾರ್ಟ್ ವ್ಲಾಗಿಂಗ್. ಅಟ್ ದಿ ಎಂಡ್ ಆಫ್ ದ ವಿಡಿಯೋ ನಾನು ಟೋಟಲಾಗಿ ಎಷ್ಟು ವ್ಲಾಗ್ ಮಾಡಿದೆ ಅಂತ ನಾನು ಹೇಳ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಎಷ್ಟು ಆ್ಯಕ್ಚುಲಿ ತುಂಬ ಹೊತ್ತು ಓದ್ಕೊಂಡೆ, ಬಟ್ ಫಾರ್ ಎ ಸ್ಮಾಲ್ ಬ್ರೇಕ್ ಕೆಳಗಡೆ ಹೋಗ್ತಾ ಇದ್ದೀನಿ ಸುಮ್ಮನೆ. ಸಡನ್ನಾಗಿ ಚಳಿ ಆಗುತ್ತೆ, ಸಡನ್ನಾಗಿ ಶೆಕೆ ಆಗ್ತಾ ಇದೆ, ಏನೇನೋ ಆಗ್ತಾ ಇದೆ. ಯಾರು ಯಪ್ಪ, ಹೊರಗಡೆ ಎಷ್ಟು ಬಿಸಿಲಿದೆ ಗೊತ್ತಾ. ಸಡನ್ನಾಗಿ ಬಿಸಿಲು, ಸಡನ್ನಾಗಿ ಚಳಿ ಆಗುತ್ತೆ. ಇವಾಗ ಚಳಿ ಆಯಿತು, ಕೆಳಗಡೆ ಹೋಗಬೇಕು ಅಂತ ಈ ಜಾಕೆಟ್ ತೊಗೊಂಡಿದ್ದು. ವಿಯರ್ಡ್ ಗೈಸ್. ಸೊ ಇದು ನೆಕ್ಸ್ಟ್ ಡೇ. ನೆನ್ನೆ ಹಾಗೆ ಓದ್ಕೊಂಡು ನೈಟ್ ಸ್ವಲ್ಪ ಲೇಟ್ ಆಯಿತು ಅಂತ ಹಾಗೆ ಮಲ್ತ್ಬಿಟ್ಟೆ, ಏನೂ ಮಾತಾಡೋಕ್ಕಾಗಿಲ್ಲ. ಆ್ಯಂಡ್ ಇವತ್ತು ನನಗೆ ಯೂನಿ ಇದೆ, ಹೋಗ್ತಾ ಇದ್ದೀನಿ. ಆಲ್ರೆಡಿ ರೆಡಿ ಆಗಿದ್ದೀನಿ. ಟೈಮ್ ಆಲ್ರೆಡಿ 8:10 ಆಗಿದೆ. ನಾನು ಕೆಳಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಹೋಗಬೇಕು. ಟುಡೇ ಇಸ್ ಗೋನ ಬಿ ಲಾಂಗ್ ಡೇ. ನನಗೆ ಬೆಳಗ್ಗೆಯಿಂದನೇ ಒಂಥರ ಇಂಟ್ರೆಸ್ಟ್ ಇಲ್ಲ ಥರ ಲೇಜಿ ಥರ ಅನಿಸ್ತಾ ಇದೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಐ ಹೋಪ್. ನನಗೆ ಏನು ಗೊತ್ತಾ, ಬೆಳಿಗ್ಗೆ ಸ್ಟಾರ್ಟಿಂಗ್ ಟ್ರಬಲ್ ಮಾತ್ರ ಸ್ವಲ್ಪ ಇರುತ್ತೆ, ಆಮೇಲೆ ಸೆಟ್ ಆಗಿಬಿಡ್ತೀನಿ. ಸೊ ಲೆಟ್ಸ್ ಸಿ. ಮೋಸ್ಟ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ರೆ ಸರಿ ಹೋಗುತ್ತೆ. ಲೆಟ್ಸ್ ಗೋ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಟುಡೇ. ನಾನು ಏನೂ ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ. ಲೆಟ್ಸ್ ಸಿ.
ಯೂನಿಫಾರ್ಮ್ ಕೊಟ್ಟರು. ಸನಿ 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 ನೋಡೋಕ್ಕೆ ಮಾತ್ರ ಸನ್ನಿ. ಆಲ್ಸೋ ನನಗೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಫಾರ್ ಮೈ ಪ್ಲೇಸ್ಮೆಂಟ್ಸ್ ಎಲ್ಲ. ನೋಡಿ ಇವತ್ತು ಬಿಸಿಲಿದೆ ಆದರೂ ಯಾರೂ ಕೂತಿಲ್ಲ. ಹಿಂದೆಯಿಂದ ಯಾರಾದರೂ ಬರ್ತಾರಾ ಸೈಕಲಲ್ಲಿ ಅಂತ ಭಯ. ಫೋನ್ ಫಟ್ ಅಂತ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ನಾನು ಹುಷಾರಲ್ಲ, ನಾನು ರೂಮ್ ಹತ್ರ ಬಂದೆ ಫೋನ್ ತೆಗಿತೀನಿ ನಾನು. ಎಸ್, ಆ್ಯಕ್ಚುಲಿ ಏನಾಯಿತು ಗೊತ್ತಾ, ನಾನು ಮತ್ತೆ ಯಾರಾದರೂ ಮನುಷ್ಯರು ಕಲಿತಾರೆ. ನಾನು ಸೇಮ್ ಮಿಸ್ಟೇಕ್ಸ್ ಮಾಡ್ತಾಯಿದ್ದೀನಿ. ಬಿಸಿಲು ನೋಡೋಕೆ ಎಷ್ಟಿದೆ, ಹೊರಗಡೆ ಎಷ್ಟು ಗಾಳಿ ಇದೆ. ನಾನು ಹಾಗೆ ಹೋಗೋಣ ಅಂದ್ಕೊಂಡೆ ಗ್ರಾಸರಿ ಶಾಪಿಂಗ್ಗೆ, ಬಟ್ ಚಳಿಯಲ್ಲಿ ಅರ್ಧ ದೂರ ಹೋಗಿ ಆಗಲ್ಲ ನನ್ನ ಕೈಲಿ ಅಂತ ವಾಪಸ್ ಬಂದುಬಿಟ್ಟೆ. ಸೊ ಇವಾಗ ಬಂದು ಮತ್ತೆ ಬೇರೆ ಜಾಕೆಟ್ ಹಾಕ್ಕೊಂಡು ಹೋಗಬೇಕು. ಇದಕ್ಕೆ ಯಾಕೋ ಸಿಕ್ಕಾಪಟ್ಟೆ ತಲೆ ನೋಡ್ತಾ ಇದೆ. ಸೊ ಯಾ, ಲೆಟ್ಸ್ ಗೋ, ಲೆಟ್ಸ್ ಸಿ ವಾಟ್ ಇಸ್ ದೇರ್. ಏನೇನು ಬೇಕು ತೊಗೊಂಡು ಬರುವ. ಇಟ್ ಈಸ್ ಜಸ್ಟ್ 10 minutes ವಾಕ್ ಇಲ್ಲಿಂದ. ನನಗೆ ಹತ್ರನೇ ಇದೆ, ದೂರ ಏನಿಲ್ಲ. ಸೊ ಯಾ, ಲೆಟ್ಸ್ ಗೋ. ಸೊ ನಾನು ಅಲ್ಲಿಗೆ ಹೋಗ್ಬೇಕಲ್ಲ, ಆ್ಯಸ್ಡಾ ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು. ಆ್ಯಕ್ಚುಲಿ 1-2 ಐಟಮ್ ಅಂತ ಹೋಗಿ ಈ ಬ್ಯಾಗ್ ಇದೆಯಲ್ಲ, ಈ ಬ್ಯಾಗ್ ತುಂಬ ತಗೊಂಡೆ. ಹಾಂ, ಅದು ಹಾಗೆ ಶಾಪಿಂಗ್ ಅಲ್ಲ, ಗಾಳಿ ಗಾಳಿ ಗಾಳಿ. ಸಮ್ಮರ್ ಸ್ಪ್ರಿಂಗ್ಗೆ ಎಲ್ಲ ಚಿಗುರ್ಕೊಂಡ್ಬಿಟ್ಟಿದೆ. ಹಾಂ, ಇಲ್ಲಿ ನೋಡಿ ಬರುತ್ತೆ. ಬೆಂಗಳೂರಲ್ಲಿ ಸಮ್ಮರ್ ಜಾಸ್ತಿ ಇದೆ. ಎಷ್ಟಿದೆ, 40+ ಹೋಗ್ತಾ ಇದೆಯಂತೆ ಟೆಂಪ್ರೇಚರ್. ಸೊ ನೀವೆಲ್ಲ ಸ್ಟೇ ಹೈಡ್ರೇಟೆಡ್ ಆಸ್ ಮಚ್ ಆಸ್ ಪಾಸಿಬಲ್, ಬಿಕಾಸ್ ಹೀಟ್ ಸ್ಟ್ರೋಕ್ ಅದೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬೆಂಗಳೂರಲ್ಲಿ ಬಿಸಿಲು, ಎಲ್ಲರೂ ಒಳಗಡೆ ಹೋದರೆ ಇವರೆಲ್ಲ ಹೊರಗಡೆ ಬರ್ತಾರೆ ಸನ್ ಬಾತಿಂಗ್ ಥರ. ಇನ್ನೂ ಮಧ್ಯಾಹ್ನ ನೋಡಬೇಕು, ಜಾಸ್ತಿ ಜನ ಇರ್ತಾರೆ. ಆ್ಯಕ್ಚುಲಿ ನನಗೆ ಈ ನಾಯಿ ಬರ್ತಾಯಿದೆಯಲ್ಲ, ಅದನ್ನ ನೋಡೋಕ್ಕೆ ಒಂಥರ ತುಂಬ ಚಿಕ್ಕದಾಗಿದೆ. ಇಲ್ಲಿ ಬರೋ ಗಾಳಿಗೆ ಎಲ್ಲಾದರೂ ಎಗ್ರಿಕೊಂಡು ಹೋಗ್ಬಿಡುತ್ತೇನೋ ಅಂತ ಆ ನಾಯಿ. ಸೊ ಯಾ, ನಾನು ಗ್ರಾಸರಿ ಶಾಪಿಂಗ್ ಮಾಡಿ ಎಲ್ಲ ಎತ್ತಿಟ್ಟು ಬಂದೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು ನನಗೆ. ಹೇಗೆ ಗೊತ್ತಾ, ಈ 4 o'clock 3 o'clockಲ್ಲೆಲ್ಲ ಹೊಟ್ಟೆ ಹಸಿಯುತ್ತೆ. ಆವಾಗ ನನಗೆ ಊಟ ಮಾಡೋಕ್ಕೆ ಇಷ್ಟ ಆಗಲ್ಲ, ಏನಾದರೂ ಲೈಟಾಗಿ ತಿನ್ಬೇಕು ಅನಿಸುತ್ತೆ. ಸೊ ನಾನು ಆವಾಗಲೇ ಡಿಹೈಡ್ರೇಷನ್ ಅಂತ ಹೇಳ್ತಾ ಇದ್ದೆ ಅಲ್ವಾ.
ಸೊ ನೀವು ಡಿಹೈಡ್ರೇಷನ್ ಇದ್ದಾಗ 5 ಲೀಟರ್ಸ್ ನೀರು ಕುಡಿದ್ರೂ ಇಟ್ಸ್ ಆಫ್ ನೋ ಯೂಸ್. ಒಂದು ಫ್ರೂಟ್ಸ್ ತಿನ್ನಿ, 1 or 2 fruits a day. ಡಯಾಬಿಟೀಸ್ ಇರೋರು ನೋ, ನಾಟ್ ಟೂ ಫ್ರೂಟ್ಸ್, 1 ಫ್ರೂಟ್ ಮೇ ಬಿ ತಿನ್ಬೋದು. ಅದು ಡಿಪೆಂಡ್ಸ್ ಆನ್ ನಿಮ್ಗೆ ಎಷ್ಟು ಶುಗರ್ ಇದೆ ಅಂತ. ಬಟ್ ಜನರಲಿ ಹೆಲ್ದಿ ಪರ್ಸನ್ಗೆ ನಾನು ಹೇಳ್ತಾ ಇರೋದು, ಹ್ಯಾವ್ 1 ಫ್ರೂಟ್ ಅ ಡೇ. ನಿಮ್ಗೆ ಫ್ರೂಟ್ಸ್ ಇಷ್ಟ ಅಂತಂದರೆ 2 ತಿನ್ನಿ. ಸೀಸನಲ್ ಫ್ರೂಟ್ಸ್ ಚೂಸ್ ಮಾಡಿ. ಆ್ಯಂಡ್ ಅದು ಬಿಟ್ಟರೆ ಇನ್ಫ್ಯೂಸ್ಡ್ ವಾಟರ್ಸ್ ಬರುತ್ತೆ ಗೊತ್ತಾ, ಈ ಅಜ್ವೈನ್ ಇನ್ಫ್ಯೂಸ್ಡ್ ವಾಟರ್, ಜೀರಾ ಇನ್ಫ್ಯೂಸ್ಡ್ ವಾಟರ್, ಮತ್ತು ಅದೇನದು ಮೇಥಿ ಸೀಡ್ಸ್ ಇನ್ಫ್ಯೂಸ್ಡ್ ವಾಟರ್, ಮತ್ತು ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್, ಈ ಥರದ್ದೆಲ್ಲ ಮಾಡ್ತಾಯಿರಿ. ಆ್ಯಂಡ್ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಜಾಸ್ತಿ ತರಕಾರಿ ತಿನ್ನಿ, ಚಿಕನ್ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿ, ಹೀಟ್ ಜಾಸ್ತಿ. ಇಲ್ಲ ನಿಮಗೆ ಒಳ್ಳೆ ಸ್ನ್ಯಾಕ್ಸು, ನನಗೆ ಸ್ನ್ಯಾಕ್ಸ್ ಬೇಕೇ ಬೇಕು ಅಂತಂದಾಗ 1 ಫ್ರೂಟ್, ಇವಾಗ ನಾನು ಮಾಡ್ಕೊಂಡಿದ್ದೀನಲ್ಲ, 1 ಫ್ರೂಟ್ ಜೊತೆಗೆ ಯೋಗರ್ಟ್ ಸಿಗುತ್ತೆ. ಯೋಗರ್ಟ್ ಅಥವಾ ನಿಮ್ಮ ಮನೇಲಿ ಮೊಸರು ಇರುತ್ತೆ, ಯಾವುದಾದ್ರೂ ಸ್ವೀಟಾಗಿರೋ ಫ್ರೂಟ್ ತೊಗೊಂಡು ಯೋಗರ್ಟ್ ಜೊತೆ ಹಾಕ್ಕೊಂಡು ತಿಂದಾಗ ಅದು ಡೆಸರ್ಟ್ ಥರನೂ ಅನಿಸುತ್ತೆ. ಶುಗರ್ ಕ್ರೇವಿಂಗ್ಸ್ ಬಂದಾಗ ಅದೂ ಸ್ಯಾಟಿಸ್ಫೈ ಆಗುತ್ತೆ. ಜೊತೆಗೆ ನಿಮ್ಗೇನೋ ಒಂದು ತಿಂದಿದ್ದು ಸಮಾಧಾನ, ಸ್ವೀಟಾಗಿ ಚೆನ್ನಾಗಿರುತ್ತೆ. ಬಟ್ ಆ ಸ್ವೀಟ್ನೆಸ್ ವಿಲ್ ಡಿಪೆಂಡ್ ಆನ್ ದ ಫ್ರೂಟ್, ಆಯಿತಾ. ನಾನು ಎಕ್ಸ್ಟ್ರಾ ಶುಗರೆಲ್ಲ ಏನೂ ಹಾಕ್ಕೊಳ್ಳಲ್ಲ, ನನಗೆ ಹಿಂಗೆ ಇಷ್ಟ, ನಾನು ಹಿಂಗೆ ತಿಂತೀನಿ. ಸೊ ಆ್ಯಕ್ಚುಲಿ ಲಾಸ್ಟ್ ಇಯರೇ ವರ್ಸ್ಟ್ ಆಗಿತ್ತು ಆ್ಯಕ್ಚುಲಿ ಸಮ್ಮರು ಇಂಡಿಯಾಲಿ ಆ್ಯಂಡ್ ಬೆಂಗಳೂರಲ್ಲೂ ಅಷ್ಟೇ. ಈ ಇಯರ್ ಇನ್ನೂ ಜಾಸ್ತಿ ಆಗ್ತಾಯಿದೆ. ಐ ಡೋಂಟ್ ನೋ, ನೆಕ್ಸ್ಟ್ ಇಯರ್ 50 ಕ್ರಾಸ್ ಆಗ್ಬೋದು, 50 ಡಿಗ್ರಿ ಸೆಲ್ಸಿಯಸ್ಸು ಕ್ರಾಸ್ ಆಗ್ಬೋದು. ಸೊ ಯು ಆಲ್ ಟೇಕ್ ಕೇರ್. ಟ್ರೈ ಡಿಫ್ರೆಂಟ್ ಮೆಥಡ್ಸ್. ಹೈಡ್ರೇಷನ್ಗೆ ಪೈಲ್ಸು ಅದು ಇದು ಎಲ್ಲ ಬರುತ್ತೆ, ಅದೆಲ್ಲ ಕಷ್ಟ. ಅದ್ರ ಬದಲು ಈ ಥರ ನೀರು ಕುಡಿಯೋ ಕಷ್ಟನ ತಗೊಳ್ಳಿ ಇನ್ಸ್ಟೆಡ್ ಆಫ್. ಇವಾಗ ಎರಡೂ ಕಷ್ಟನೇ, ನೀರು ಕುಡಿಯೋದು ಕಷ್ಟನೇ, ಹೆಲ್ತ್ ಮೇಂಟೈನ್ ಮಾಡೋದು ಕಷ್ಟನೇ, ಅಥವಾ ಎಲ್ಲ ಆದಮೇಲೆ ಹೆಲ್ತ್ ಕೆಟ್ಟಾಗ ಹಾಸ್ಪಿಟ್ಲ್ಗೆ ಹೋಗೋದು ಕಷ್ಟನೇ, ಇಂಜೆಕ್ಷನ್ ಚುಚ್ಚಿಸ್ಕೊಳ್ಳೋದು ಕಷ್ಟನೇ, ಮಾತ್ರೆ ತೊಗೊಳೋದು ಕಷ್ಟನೇ. ನೀವು ನೋಡಿ ಯಾವ ಕಷ್ಟನ ನಾನು ಬೇರ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿ. ಎರಡೂ ಕಷ್ಟನೇ, ಓಕೆನಾ. ಸೊ ಸೊ ಐಲ್ ಹ್ಯಾವ್ ಮೈ ಸ್ನ್ಯಾಕ್ಸ್, ತಿನ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಓದ್ಕೋತೀನಿ. ನನಗೆ ಎಕ್ಸಾಮ್ ಸ್ಟ್ರೆಸ್ ಇದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಆ್ಯಂಡ್ ಐ ಹೋಪ್ ಯು ಆಲ್ ಲವ್ಡ್ ಇಟ್. ಇಟ್ ವಾಸ್ ಕ್ವೈಟ್ ಅ ಬ್ಯುಸಿ ವೀಕ್ ನನಗೆ. ಸೊ ಇನ್ನೂ ನಾಳೆ ನಾಡಿದ್ದೆಲ್ಲ ಇದೆ, ಬಟ್ ಟು ಕೀಪ್ ದಿಸ್ ವಿಡಿಯೋ ಶಾರ್ಟ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಯು ಗೈಸ್ ಲವ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರೋದಕ್ಕೆ, ನನ್ನ ವಿಡಿಯೋಸ್ ನೋಡಿಕೊಂಡು. ಸೊ ಐ ವಿಲ್ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್. ಬಾಯ್ ಬಾಯ್.